ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಇಯರ್ ಬಿಸ್ನೆಸ್ ಸ್ಟಡಿಯ ಮೊದಲನೇ ಚಾಪ್ಟರಲ್ಲಿ ಏನೇನಿರುತ್ತೆ ಅಂತ ನೋಡ್ತೀವಿ. ಈ ಹಿಂದೆ ನಾನು ಈ ಒಂದು ಸಬ್ಜೆಕ್ಟಲ್ಲಿ ಯಾವ್ಯಾವ ಟಾಪಿಕ್ಸ್ ಇದೆ, ಯಾವ್ಯಾವ ಚಾಪ್ಟರ್ಸ್ ಇದೆ, ಹೇಗೆ ಮಾರ್ಕ್ಸ್ ಅಲಾಟ್ ಆಗುತ್ತೆ ಅನ್ನುವಂಥ ವಿಡಿಯೋವನ್ನು ಮಾಡಿದ್ದೇನೆ. ನೀವು ಬೇಕಿದ್ರೆ ಅದನ್ನ ಚೆಕ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಚಾಪ್ಟರ್ ಅಂತ ಅಂದರೆ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಕನ್ನಡದಲ್ಲಿ ಹೇಳೋದಿದ್ರೆ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. ಈ ಒಂದು ಅಧ್ಯಾಯದಲ್ಲಿ ನೋಡೋದಿದ್ರೆ ಮೊದಲನೇ ಟಾಪಿಕ್ ಅಂತ ಅಂದರೆ ಮೀನಿಂಗ್, ಡೆಫಿನೇಷನ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಕನ್ನಡದಲ್ಲಿ ನಿರ್ವಹಣೆಯ ಅರ್ಥ, ವ್ಯಾಖ್ಯಾನ ಮತ್ತು ಗುಣಲಕ್ಷಣ. ಇಲ್ಲಿ ನಿರ್ವಹಣೆಯ ಅರ್ಥ ಮತ್ತು ವ್ಯಾಖ್ಯಾನ ಏನಿದೆ ಇದು ನಿಮಗೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಗುಣಲಕ್ಷಣ ಅಂತ ಏನು ಬರುತ್ತೆ ಇದು ನಿಮಗೆ 8 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಟಾಪಿಕ್ ಅಂತ ಅಂದರೆ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್. ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್, ಸೋಷಿಯಲ್ ಆಬ್ಜೆಕ್ಟಿವ್ ಆ್ಯಂಡ್ ಪರ್ಸನಲ್ ಆಬ್ಜೆಕ್ಟಿವ್ ಅಂತ 3 ಆಬ್ಜೆಕ್ಟಿವ್ ಬರುತ್ತೆ. ಕನ್ನಡದಲ್ಲಿ ನೋಡೋದಿದ್ರೆ ನಿರ್ವಹಣೆಯ ಉದ್ದೇಶಗಳು, ಸಾಂತ್ವಿಕ, ಸಾಮಾಜಿಕ ಮತ್ತು ವೈಯಕ್ತಿಕ. ನೆಕ್ಸ್ಟ್ ಟಾಪಿಕ್ 3 ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಕನ್ನಡದಲ್ಲಿ ನಿರ್ವಹಣೆಯ ಪ್ರಾಮುಖ್ಯತೆ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಈ ಒಂದು ಆಬ್ಜೆಕ್ಟಿವ್ಸ್ ಮೇಲೂ ಕೂಡ 8 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಇನ್ನು ಇಂಪಾರ್ಟೆನ್ಸ್ ಕೂಡ 8 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ 2 ಟಾಪಿಕ್ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಟಾಪಿಕ್ 4 ನೇಚರ್ ಆಫ್ ಮ್ಯಾನೇಜ್ಮೆಂಟ್. ಅಂದರೆ ಇಲ್ಲಿ ಮ್ಯಾನೇಜ್ಮೆಂಟ್ ಒಂದು ಆರ್ಟ್ ಆಗುತ್ತೋ, ಮ್ಯಾನೇಜ್ಮೆಂಟ್ ಒಂದು ಸೈನ್ಸ್ ಆಗುತ್ತೋ, ಅಥವಾ ಮ್ಯಾನೇಜ್ಮೆಂಟ್ ಒಂದು ಪ್ರೊಫೆಷನ್ ಆಗುತ್ತೋ ಅಂತ ಹೇಳಿ ನೋಡ್ತೀವಿ. ನೋಡಿ ಇಲ್ಲಿ ಮ್ಯಾನೇಜ್ಮೆಂಟ್ ಆ್ಯಸ್ ಎನ್ ಆರ್ಟ್, ಸೈನ್ಸ್ ಆ್ಯಂಡ್ ಪ್ರೊಫೆಷನ್. ನೆಕ್ಸ್ಟ್ ಕನ್ನಡದಲ್ಲಿ ನೋಡೋದಿದ್ರೆ ನಿರ್ವಹಣೆಯ ಸ್ವರೂಪ. ನಿರ್ವಹಣೆ ಯಾವ ಸ್ವರೂಪದಲ್ಲಿ ಇರ್ತದೆ ಅಂತ ಹೇಳಿ ಕಲೆ, ವಿಜ್ಞಾನ, ವೃತ್ತಿಯಾಗಿದೆ. ಸೊ ಇದನ್ನು ಇಲ್ಲಿ ನಾವು ನೋಡುವಂಥದ್ದು. ನೆಕ್ಸ್ಟ್ ಟಾಪಿಕ್ 5 ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನಿರ್ವಹಣೆಯ ಮಟ್ಟಗಳು. ಇದು ನಿಮಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಒಂದು ಡಯಾಗ್ರಾಮ್ ಬರುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಟಾಪಿಕ್ 6 ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಫಂಕ್ಷನ್ಸ್ ಅಂತ ಬಂದಾಗ ಇಲ್ಲಿ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಅಂತ ಬರುತ್ತೆ. ಅವುಗಳ ಮೀನಿಂಗನ್ನು ನೀವು ಇಲ್ಲಿ ಸ್ಟಡಿ ಮಾಡ್ತೀರಿ. ಮುಂದೆ ಇವುಗಳೇ ಒಂದು ಚಾಪ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಪ್ಲಾನಿಂಗ್ ಅನ್ನೋದೇ ಒಂದು ಚಾಪ್ಟರ್ ಇದೆ, ಆರ್ಗನೈಸಿಂಗ್ ಅನ್ನೋದೇ ಒಂದು ಚಾಪ್ಟರ್ ಇದೆ. ಈ ಥರ ಬೇರೆ ಬೇರೆ ಚಾಪ್ಟರ್ ಆಗಿ ಡೀಪಾಗಿ ಸ್ಟಡಿ ಮಾಡ್ತೀರಿ. ಇಲ್ಲಿ ನೀವು ಮೀನಿಂಗನ್ನು ನೋಡ್ತೀರಿ ಅಂತ ಹೇಳ್ಬೋದು. ಕನ್ನಡದಲ್ಲಿ ನೋಡೋದಿದ್ರೆ ನಿರ್ವಹಣೆಯ ಕಾರ್ಯಗಳು, ಯೋಜನೆ, ಸಂಘಟನೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶನ ಮತ್ತು ನಿಯಂತ್ರಣ, ಅದರ ಅರ್ಥವನ್ನು ನೋಡುವಂಥದ್ದು. ನೆಕ್ಸ್ಟ್ ಟಾಪಿಕ್ 7 ಲಾಸ್ಟ್ ಟಾಪಿಕ್ ಆಗಿರುತ್ತೆ ಈ ಒಂದು ಚಾಪ್ಟರಲ್ಲಿ ಕೋಆರ್ಡಿನೇಷನ್. ಅದರ ಮೀನಿಂಗನ್ನು ನೋಡ್ತೀರಿ, ಫೀಚರನ್ನು ನೋಡ್ತೀರಿ, ಇಂಪಾರ್ಟೆನ್ಸನ್ನು ನೋಡ್ತೀರಿ. ಕನ್ನಡದಲ್ಲಿ ನೋಡೋದಿದ್ರೆ ಸಮನ್ವಯ, ಅದರ ಅರ್ಥ, ವೈಶಿಷ್ಟ್ಯಗಳು ಮತ್ತು ಪ್ರಾಮುಖ್ಯತೆ. ಇಷ್ಟು ಟಾಪಿಕ್ ನೀವು ಮೊದಲನೇ ಚಾಪ್ಟರಲ್ಲಿ ಸ್ಟಡಿ ಮಾಡ್ತೀರಿ. ಸೊ ನಾವು ಫಸ್ಟು ಇಲ್ಲಿ ನಿರ್ವಹಣೆಯ ಅರ್ಥ ವ್ಯಾಖ್ಯಾನವನ್ನು ನೋಡೋಣ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸಲ್ಲಿ ಕೇಳ್ತಾರೆ. ಸೊ ಈ ಒಂದು ಚಾಪ್ಟರ್ನಲ್ಲಿ ನಿಮಗೆ 11 ಮಾರ್ಕ್ಸ್ ಕ್ಯಾರಿ ಆಗುವಂಥದ್ದು. ಅದರಲ್ಲಿ 1 ಮಾರ್ಕ್ಸಲ್ಲೂ ಒಂದು ಕ್ವಶನನ್ನು ಕೇಳ್ತಾರೆ, 2 ಮಾರ್ಕ್ಸಲ್ಲೂ ಒಂದು ಕ್ವಶನನ್ನು ಕೇಳ್ತಾರೆ, 8 ಮಾರ್ಕ್ಸಲ್ಲಿ ಒಂದು ಕ್ವಶನನ್ನು ಕೇಳ್ತಾರೆ. ಆ್ಯಂಡ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ನ ಬಿಟ್ಟಿದ್ದೀನಿ. ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನು ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇದನ್ನು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನು ನೋಡ್ಕೊಂಬಿಡೋಣ. ಸೊ ನೋಡಿ, ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆ ಎಂದರೇನು? 2 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನು. ಮ್ಯಾನೇಜ್ಮೆಂಟ್ ಈಸ್ ದ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ with the aim of achieving goals effectively and efficiently. ಹಾಗಂತ ಅಂದರೆ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಆರ್ಟ್ ಆಗಿದೆ. ಆರ್ಟ್ ಅಂದರೆ ಏನು ಹೇಳಿ? ಕಲೆ ಅಂತ ಹೇಳ್ತೀವಿ ನಾವು, ಹೌದಾ? ಅಂದರೆ ಮ್ಯಾನೇಜ್ಮೆಂಟ್ ಒಂದು ಕಲೆಯಾಗಿದೆ. ಯಾವ ಥರ ಕಲೆ ಇದು? ಬೇರೆಯವರಿಂದ ಕೆಲಸವನ್ನು ಮಾಡಿಸಿಕೊಳ್ಳುವ ಒಂದು ಕಲೆ. ನೋಡಿ, ಗೆಟಿಂಗ್ ಥಿಂಗ್ಸ್ ಡನ್, ಬೇರೆಯವರಿಂದ ಕೆಲಸವನ್ನು ಮಾಡಿಸಿಕೊಳ್ಳುವ ಒಂದು ಕಲೆ. ಯಾಕೆ ನಾವು ಬೇರೆಯವರಿಂದ ಕೆಲಸವನ್ನು ಮಾಡಿಸ್ಕೊಳ್ತೀವಿ? ಟು ಅಚೀವ್ ಗೋಲ್ಸ್. ಅಂದರೆ ಆರ್ಗನೈಸೇಷನ್, ಒಂದು ಸಂಸ್ಥೆ ಅಂತ ಏನು ಬರುತ್ತೆ, ಒಂದು ಬಿಸ್ನೆಸ್ ಅಂತ ಏನು ಬರುತ್ತೆ, ಅದಕ್ಕೆ ಒಂದು ಗೋಲ್ ಅನ್ನೋದು ಇದ್ದೇ ಇರುತ್ತೆ, ಹೌದಾ? ಒಂದು ಪ್ರಾಫಿಟ್ ಮೋಟಿವ್ ಆಗಿರ್ಬೋದು, ಅಂದರೆ ಪ್ರಾಫಿಟನ್ನು ಜಾಸ್ತಿ ಮಾಡೋದಾಗಿರ್ಬೋದು. ಸೊ ಈ ಥರ ಗೋಲ್ ಅನ್ನೋದು ಇದ್ದೇ ಇರುತ್ತೆ. ಆ ಗೋಲನ್ನು ಫುಲ್ಫಿಲ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ? ಬೇರೆಯವರಿಂದ ಕೆಲಸವನ್ನು ಮಾಡಿಸ್ಕೊಳ್ಳುವಂಥ ಒಂದು ಕಲೆಗೆ ನಾವೇನು ಹೇಳ್ತೀವಿ? ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಈ ಒಂದು ವರ್ಕನ್ನು ನಾವು ಬೇರೆಯವರಿಂದ ಮಾಡಿಸ್ಕೋತೀವಿ, ಹೌದಾ? ಅದು ಹೇಗಿರಬೇಕು? ಎಫಿಷಿಯೆಂಟ್ಲಿ ಆ್ಯಂಡ್ ಇಫೆಕ್ಟಿವ್ಲಿ ಇರಬೇಕು. ಅಂದರೆ ನಾವು ಎಫಿಷಿಯೆಂಟಾಗಿ, ಇಫೆಕ್ಟಿವ್ ಆಗಿ ನಾವು ವರ್ಕ್ನ ಮಾಡಿಸ್ಕೋಬೇಕು. ಹಾಗಂದರೆ ಎಫಿಷಿಯೆಂಟ್ಲಿ ಅಂದರೆ ಏನು, ಇಫೆಕ್ಟಿವ್ಲಿ ಅಂದರೆ ಏನು? ಹಾಗಿದ್ರೆ ನೋಡಿ, ಕನ್ನಡದಲ್ಲಿ ಹೇಳೋದಿದ್ರೆ ಎಫಿಷಿಯನ್ಸಿ ಅಂದರೆ ದಕ್ಷತೆ ಅಂತ ಹೇಳ್ತೀವಿ ನಾವು.
ಇಫೆಕ್ಟಿವ್ನೆಸ್ಸಿಗೆ ಏನು ಹೇಳ್ತೀವಿ, ಪರಿಣಾಮಕಾರಿತ್ವ ಅಂತ ಹೇಳ್ತೀವಿ. ಇದನ್ನು ನಿಮ್ಗೆ ಏನು ಮಾಡ್ತಾರೆ, 1 ಮಾರ್ಕ್ಸಿಗೆ ಕೇಳ್ತಾರೆ. ಎಫಿಷಿಯನ್ಸಿ ಅಂದರೆ ದಕ್ಷತೆ ಎಂದರೇನು ಅಂತ ಕೇಳ್ತಾರೆ, ಇಲ್ಲ ಅಂತಂದರೆ ವಾಟ್ ಈಸ್ ಇಫೆಕ್ಟಿವ್ನೆಸ್ ಅಂತ ಕೇಳ್ತಾರೆ. ಸೊ ಅದರ ಮೀನಿಂಗನ್ನು ಕೂಡ ನೋಡ್ಕೊಂಬಿಡೋಣ. ಸೊ ನೋಡಿ, ಎಫಿಷಿಯನ್ಸಿ ಮೀನ್ಸ್ ಡೂಯಿಂಗ್ ದ ಗಿವನ್ ಟಾಸ್ಕ್ ಎಟ್ ಮಿನಿಮಮ್ ಕಾಸ್ಟ್, ಅಂದರೆ ಕಡಿಮೆ ವೆಚ್ಚದಲ್ಲಿ ಕೊಟ್ಟಿರುವ ಕೆಲಸವನ್ನು ಮಾಡಿ ಮುಗಿಸೋದು ಅಂತ ಹೇಳಿ. ಈಗ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಿದ್ರೆ, ಸೊ 2 ಗ್ರೂಪ್ ಇದೆ ಅಂತ ಅಂದ್ಕೊಳ್ಳಿ. ಒಂದು ಗ್ರೂಪ್ ಏನು ಮಾಡುತ್ತೆ ಅಂತ ಅಂದರೆ 1,00,000 ಕಾಸ್ಟಲ್ಲಿ ಕೊಟ್ಟಿರೋ ಕೆಲಸವನ್ನು ಮಾಡಿ ಮುಗಿಸುತ್ತೆ. ಇನ್ನೊಂದು ಗ್ರೂಪ್ ಅದೇ ಕೆಲಸವನ್ನು ಮಾಡಿ ಮುಗಿಸೋದಕ್ಕೆ 1,50,000 ಕಾಸ್ಟನ್ನು ಅದು ತಗೊಳುತ್ತೆ. ಸೊ ಹೀಗಿದ್ದಾಗ ನಿಮಗೆ ಯಾವುದು ಬೆಸ್ಟ್ ಅಂತ ಅನಿಸುತ್ತೆ? ಆಬ್ವಿಯಸ್ಲಿ ಗ್ರೂಪ್ ಎ, ಮೊದಲನೇ ಗ್ರೂಪ್, ಹೌದಾ? ಯಾಕಂದರೆ ಕಡಿಮೆ ಕಾಸ್ಟಲ್ಲಿ ಅವರು ಕೆಲಸವನ್ನು ಮಾಡಿ ಮುಗಿಸ್ತಾರೆ, ಅಂದರೆ ಅದು ಅವರ ದಕ್ಷತೆಯನ್ನು ತೋರಿಸ್ತದೆ, ಅವರ ಎಫಿಷಿಯನ್ಸಿನ ಅದು ತೋರಿಸುತ್ತೆ. ಸೊ ಎಫಿಷಿಯನ್ಸಿ ಅಂದರೆ ಏನು ಹಾಗಿದ್ರೆ? ಎಫಿಷಿಯನ್ಸಿ ಮೀನ್ಸ್ ಡೂಯಿಂಗ್ ದ ಗಿವನ್ ಟಾಸ್ಕ್ ಎಟ್ ಮಿನಿಮಮ್ ಕಾಸ್ಟ್, ಕೊಟ್ಟಿರುವ ಕೆಲಸವನ್ನು ಕಡಿಮೆ ಕಾಸ್ಟಲ್ಲಿ ಮಾಡುವಂಥದ್ದು. ಕನ್ನಡದಲ್ಲಿ ನೋಡಿ, ದಕ್ಷತೆ ಎಂದರೆ ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, 1 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನು ನೆಕ್ಸ್ಟ್, ಇಫೆಕ್ಟಿವ್ನೆಸ್ ಅಂದರೆ ಏನು ನೋಡಿ. ಇಟ್ ಮೀನ್ಸ್ ಫಿನಿಶಿಂಗ್ ದ ಟಾಸ್ಕ್ ಆನ್ ಟೈಮ್. ಇಟ್ ಇನ್ವಾಲ್ವ್ಸ್ ಡೂಯಿಂಗ್ ದ ರಿಕ್ವೈರ್ಡ್ ಟಾಸ್ಕ್, ಕಂಪ್ಲೀಟಿಂಗ್ ದ ಆ್ಯಕ್ಟಿವಿಟೀಸ್ ಆ್ಯಂಡ್ ಅಚೀವಿಂಗ್ ದ ಗೋಲ್ಸ್ ಆನ್ ಟೈಮ್. ಅಂದರೆ ಕೊಟ್ಟಿರುವ ಟೈಮ್ ಒಳಗಡೆ ಅದನ್ನು ಮುಗಿಸುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿನೇ ತೊಗೊಳ್ಳೋಣ. ಈಗ ನಾವು ಒಂದು ಟಾಸ್ಕ್ ಕೊಡ್ತೀವಿ ಅಂತ ಅಂದರೆ ಒಂದು ಗ್ರೂಪ್ ಏನು ಮಾಡುತ್ತೆ, 1 ದಿನದಲ್ಲಿ ಅದನ್ನು ಮುಗಿಸುತ್ತೆ. 2ನೇ ಗ್ರೂಪ್ ಅದನ್ನೇ ಮುಗಿಸೋದಕ್ಕೆ 1.5 ದಿನ ತೊಗೊಳುತ್ತೆ. ಆಗ ಏನಾಗುತ್ತೆ ಅಂತಂದರೆ ನಾವು ಯಾವ ಗ್ರೂಪನ್ನು ಬೆಟರ್ ಅಂತ ಅಂದ್ಕೊಳ್ತೀವಿ? ಫಸ್ಟ್ ಗ್ರೂಪ್, ಹೌದಾ? ಯಾಕಂದರೆ ಕಡಿಮೆ ಟೈಮಲ್ಲಿ ಅದನ್ನದು ಮುಗಿಸ್ತಾ ಇದೆ. ಈಗ ಒಂದು ಮ್ಯಾನೇಜ್ಮೆಂಟ್ ಅಂತ ಅಂದಾಗ ಬೇರೆಯವರಿಂದ ವರ್ಕ್ ತೊಗೊಳ್ತೀವಿ, ಹೌದಾ? ಆ ವರ್ಕ್ ತೊಗೊಳ್ಳುವಾಗಲಿ ಹೇಗಿರಬೇಕು ಅಂತ ಅಂದರೆ ಅಲ್ಲಿ ಎಫಿಷಿಯನ್ಸಿನೂ ಇರಬೇಕು, ಇಫೆಕ್ಟಿವ್ನೆಸ್ ಕೂಡ ಇರಬೇಕು. ಅಂದರೆ ಕಡಿಮೆ ಕಾಸ್ಟಲ್ಲಿ ಆ ವರ್ಕ್ನ ಕಂಪ್ಲೀಟ್ ಮಾಡೋ ಹಾಗೂ ಇರಬೇಕು. ಅದರ ಜೊತೆಗೆ ಕಡಿಮೆ ಟೈಮಲ್ಲೂ ಕೂಡ, ಅಂದರೆ ವಿತಿನ್ ಗಿವನ್ ಟೈಮಲ್ಲಿ ಅದನ್ನು ಕಂಪ್ಲೀಟ್ ಮಾಡೋ ಥರ ಇರಬೇಕು. ಸೊ ನೋಡಿ, ಹಾಗಾಗಿ ಮ್ಯಾನೇಜ್ಮೆಂಟ್, it is an art of getting things done with the aim of achieving goals effectively and efficiently. ಕನ್ನಡದಲ್ಲಿ ಹೇಳೋದಿದ್ರೆ, ನಿರ್ವಹಣೆಯು ಸಂಸ್ಥೆಯ ನಿರ್ದಿಷ್ಟ ಉದ್ದೇಶವನ್ನು ಸಾಧಿಸುವುದಕ್ಕೆ ಇತರ ವ್ಯಕ್ತಿಗಳಿಂದ ಅಥವಾ ಅವರ ಸಹಾಯದಿಂದ ದಕ್ಷತೆಯಿಂದ ಮತ್ತು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿಕೊಳ್ಳುವ ಒಂದು ಕಲೆಯಾಗಿದೆ ಅಂತ ಅರ್ಥ. ಸೊ ಇಲ್ಲಿ ನಿಮಗೆ ಟೋಟಲ್ ಆಗಿ 2 ಮಾರ್ಕ್ಸಿಗೆ 1 ಕ್ವಶನ್ ಆ್ಯಂಡ್ 1 ಮಾರ್ಕ್ಸಿಗೆ 1 ಕ್ವಶನ್ ಕಂಪಲ್ಸರಿಯಾಗಿ ಬರುತ್ತೆ. ಇಲ್ಲಿ ಮ್ಯಾನೇಜ್ಮೆಂಟ್ನ ಮೀನಿಂಗ್ ಕೇಳ್ತಾರೆ 2 ಮಾರ್ಕ್ಸಿಗೆ, ಇಲ್ಲಾಂದರೆ ಡೆಫಿನೇಷನ್ನ ಕೇಳ್ತಾರೆ. ಸೊ ಡೆಫಿನೇಷನ್ನು ನೋಡ್ಕೊಂಡ್ಬಿಡೋಣ. ಸೊ ನೋಡಿ, ಡೆಫಿನೇಷನ್ನ ಇಲ್ಲಿ, ಅಕಾರ್ಡಿಂಗ್ ಟು ಹೆರಾಲ್ಡ್ ಕಾಂಚ್, ಮ್ಯಾನೇಜ್ಮೆಂಟ್ ಈಸ್ ದ ಪ್ರೊಸೆಸ್ ಆಫ್ ಡಿಸೈನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆ್ಯನ್ ಎನ್ವೈರ್ಮೆಂಟ್ ಇನ್ ವಿಚ್ ಇಂಡಿವಿಜುವಲ್ಸ್ ವರ್ಕಿಂಗ್ ಟುಗೆದರ್ ಇನ್ ಗ್ರೂಪ್ ಎಫಿಷಿಯೆಂಟ್ಲಿ ಅಕಾಂಪ್ಲಿಷ್ ಸೆಲೆಕ್ಟೆಡ್ ಏಮ್ಸ್. ಹಾಗಂತ ಅಂದರೆ ಕನ್ನಡದಲ್ಲಿ ನೋಡಿ, ಇಲ್ಲಿ ನಿರ್ವಹಣೆಯು ನಿಗದಿಪಡಿಸಿದ ಗುರಿಯನ್ನು ದಕ್ಷತೆಯಿಂದ ಸಾಧಿಸಲು ವ್ಯಕ್ತಿಗಳನ್ನು ಗುಂಪುಗಳಲ್ಲಿ ಒಟ್ಟುಗೂಡಿಸಿ ಕಾರ್ಯನಿರ್ವಹಿಸುವುದಕ್ಕೆ ಸೂಕ್ತ ಪರಿಸರವನ್ನು ರೂಪಿಸುವ ಪ್ರಕ್ರಿಯೆಯಾಗಿದೆ. ಸೊ ಇದೇ ಡೆಫಿನೇಷನ್ ಅಂತ ಅಲ್ಲ, ನೀವು ನಿಮಗೆ ಈಸಿ ಆಗುವಂಥ ಡೆಫಿನೇಷನ್ ಯಾವುದನ್ನು ಬೇಕಾದರೂ ಪಿಕ್ ಮಾಡ್ಬೋದು. ಬುಕ್ಕಲ್ಲಿ ಬೇಕಾದಷ್ಟು ಡೆಫಿನೇಷನ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಅದರಲ್ಲಿ ಇದು ಒಂದು ಈಸಿಯಾದ ಡೆಫಿನೇಷನ್ ಆಗಿದೆ. 2 ಮಾರ್ಕ್ಸಿಗೆ ಇದನ್ನು ಕೇಳ್ತಾರೆ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಟಾಪಿಕನ್ನು ನೋಡ್ತಾ ಹೋಗ್ತೀವಿ.